10 ಹಾಗೂ 11ನೇ ಕವನ. ಧರಣೀಪತಿ ಕೇಳೊಂದು ಮಾರಿಯ ಮುನಿವನ ಅವರಿಗೆ ತದ್ವ ಅನಂತರದ ಅರಸು ದೈತ್ಯ ಹಿಡಿಂಬನೆಂಬುವನಾತಳು ಭುಜ ಬಲನು ಮುರಿದು ಮೇ ಗಾಳಿಯಲ್ಲಿ ಮೂಗರಳಿಸಿ ಮಾನವ ಗಂಧವಿದು ಅಣ್ಣದು ಮಹಾದೇವನುತ ಬೆರಗಾದ. ಅಂದರೆ ಪಾಂಡವರಿಗೆ ಬಂದ ಮಹಾವಿಪತ್ತೊಂದನ್ನು ರಾಜನೇ ಕೇಳು. ಆ ವನಕ್ಕೆ ಹಿಡಿಂಬನೆಂಬ ಬಲಶಾಲಿಯಾದ ರಾಕ್ಷಸನು ಅಧಿಪತಿ. ಬೀಸುವ ಗಾಳಿಯನ್ನು ಮೂಗು ಅರಳಿಸಿ ಮೂಸುತ್ತಿದ್ದ ಅವನು ಶಿವಶಿವ ಎಲ್ಲಿಂದಲೋ ಮನುಷ್ಯರ ವಾಸನೆ ಬರುತ್ತದೆ ಎಂದು ಬೆರಗಾದನು. 11ನೇ ಕವನ. ತಾಯಿ ಬಾರೌ ತಂಗಿ ಗಂಧದ ವಾಯುವಿದೆ ಹೊಣೆಗಾರನಾಗಿ ನಾವಾಯ ಭೋಜನವಿಂದು ದೊರಕಿತು ಮನುಜ ಮಾಂಸದಲ್ಲಿ ಸಾಯಲ ಅವಧಿರ ಬಡಿದು ತಮಗಾಯವಿದು ಕೃತ ಪುಣ್ಯ ಫಲವೇನು ಮಾಯಗಾತಿ ಹಸಾದವೆನುತ ಹಿಡಿಂಬಿ ಗಮಿಸಿದಳು. ಅಂದರೆ ಅವನು ತನ್ನ ತಂಗಿ ಹಿಡಿಂಬೆಯನ್ನು ಕರೆದು, ತಂಗಿ ಬಾ, ಮನುಷ್ಯ ಮಾಂಸದ ಗಂಧವನ್ನು ಹೊತ್ತು ಗಾಳಿಯೇ ತಿಳಿಸುತ್ತಿದೆ ನಮಗೆ ಮನುಷ್ಯ ಮಾಂಸದ ಹೊಸ ಊಟ ದೊರಕುವುದೆಂದು. ಇದು ನಮ್ಮ ಪುಣ್ಯದ ಫಲ, ನಮಗೆ ದೊರೆತ ಐಶ್ವರ್ಯ. ಅವರನ್ನು ಸಾಯ ಬಡಿದು ತೆಗೆದುಕೊಂಡು ಬಾ ಎಂದು ಹೇಳಲು ಮಾಯಗಾತಿಯಾದ ಹಿಡಿಂಬೆಯು ಮಹಾಪ್ರಸಾದ ಎಂದು ಹೇಳಿ ಗಾಳಿಯು ಗಂಧವನ್ನು ತರುತ್ತಿದ್ದ ದಿಕ್ಕಿಗೆ ಹೊರಟಳು. ಧನ್ಯವಾದಗಳು.